ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಲಾಂಗ್ ಬ್ಯಾಕ್ ಆದಮೇಲೆ ನನಗೆ ಇಂಗ್ಲೀಷೇ ಬರ್ತಾ ಇರಲಿಲ್ಲ. ತುಂಬ ದಿನ ಆಯಿತು ಆ್ಯಕ್ಚುಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಗ್ಯಾಪ್ ಆಗೋಗಿತ್ತು ಡ್ಯೂ ಟು ಸಮ್ ABC ರೀಸನ್. ಬಟ್ ಇವಾಗ ವ್ಲಾಗ್ ಮಾಡಬೇಕು, ಇವತ್ತು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಬ್ಯಾಕ್ಗ್ರೌಂಡ್ ಏನೇನು ವಾಯ್ಸ್ ಕೇಳಿಸ್ತಿದೆಯೋ ಅದನ್ನೆಲ್ಲ ಪ್ಲೀಸ್ ಇಗ್ನೋರ್ ಮಾಡಿ. ಬಿಕಾಸ್ ನಾನಿರೋ ಲೊಕ್ಯಾಲಿಟಿ ಸ್ವಲ್ಪ ವಿಲೇಜ್ ಸೈಡ್, ಸೊ ತುಂಬ ಪ್ರಾಣಿಗಳದ್ದು ಸೌಂಡ್ ಕೇಳಿಸ್ತಾ ಇರುತ್ತೆ. ಮಧ್ಯ ವಿಡಿಯೋ ಇಂಟರಪ್ಟ್ ಆಯಿತು. ಈ ವಿಡಿಯೋ ಆ್ಯಕ್ಚುಲಿ ತುಂಬ ಸ್ಪೆಷಲ್. ನಿಮಗೆ ಇವಾಗ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿ ಗೊತ್ತಾಗಿರುತ್ತೆ. ಬಟ್ ನಾನು ಈ ವಿಡಿಯೋ ಪೋಸ್ಟ್ ಮಾಡೋ ತನಕ ಸ್ವಲ್ಪ ಟೈಮ್ ಆಗ್ಬೋದೇನೋ, ಮೈಟ್ ಬಿ ಡ್ಯೂ ಟು ವರ್ಕ್, ಬೇರೆ ಯಾವುದಾದ್ರು ಪರ್ಸ್ನಲ್ ರೀಸನಿಂದ. ಬಟ್ ನಾನು ಆದಷ್ಟು ಬೇಗ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ಮಾಡ್ತಿರೋದು ಬಿಕಾಸ್ ನನ್ನ ಹಸ್ಬೆಂಡು ನಾಳೆ ಬರ್ಡೇ ಇದೆ. ಸೊ ಎವ್ರಿ ಇಯರ್ ನಾರ್ಮಲಾಗಿ ಕೇಕ್ ಕಟ್ ಮಾಡೋದು ಎಲ್ಲ ಇರ್ತಿತ್ತು. ಬಟ್ ಇವಾಗ ಏನಂತಂದರೆ ಸ್ಪೆಷಲಾಗಿ ನಾನೇ ಬೇಕ್ ಮಾಡಬೇಕು ಫಾರ್ ಫಸ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಅಲ್ಲಿ ಇಲ್ಲಿ ಗೂಗಲ್ ರಿಸರ್ಚ್ ಅದೆಲ್ಲ ಮಾಡಿದ್ದೀನಿ. ಹೇಗೆ ಬರೋದು ಅಂತ ನಂಗೆ ಲಿಟ್ರಲಿ ಗೊತ್ತಿಲ್ಲ. ಐ ನೋ ಮೈ ಹಸ್ಬೆಂಡ್ ಆ್ಯಸ್ ಲೆಸ್ ಎಕ್ಸ್ಪೆಕ್ಟೇಷನ್. ಏನೇ ಮಾಡಿಕೊಟ್ರು ಹಿ ವಿಲ್ ಬಿ ವೆರಿ ಹ್ಯಾಪಿ. ಅವ್ರು ಬರೋದಿನ ಸಂಜೆ 7:30 ಆಗುತ್ತೆ. ಸೊ ಅಲ್ಲಿವರೆಗೂ ಲೆಟ್ಸ್ ಬೇಕ್ ಆ್ಯಂಡ್ ಕೀಪ್ ಇಟ್ ಸರ್ಪ್ರೈಸ್. ನಾನು ಕೆಲವು ರಿಸರ್ಚ್ ಮಾಡಿರೋ ಪ್ರಕಾರ ಬೇಕಿಂಗ್ ಪೌಡರ್ ಬೇಕು, ಕೋಕೋ ಪೌಡರ್ ಬೇಕು, ಆಮೇಲೆ ಸ್ವಲ್ಪ ಮಿಲ್ಕ್ ಬೇಕು, ಆಮೇಲೆ ಸ್ವಲ್ಪ ವೆನಿಲಾ ಎಸೆನ್ಸ್. ನಾನು ವೆನಿಲಾ ಕುಲಿನರಿ ಎಸೆನ್ಸ್ ತೊಗೊಂಡಿದ್ದೀನಿ. ಆಮೇಲೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಚಾಕೋ ಚಿಪ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಮಾಡ್ತಿರೋದು ಕಂಪ್ಲೀಟ್ ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಸೊ ಸ್ವಲ್ಪ ಗಾರ್ನಿಷ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರ್ಡ್, ಆಮೇಲೆ ಸಾಲ್ಟು ಬೇಕು, ಬಟ್ ಐ ವಿಲ್ ಆ್ಯಡ್ ಇಟ್ ಅಕಾರ್ಡಿಂಗ್ಲಿ. ನಾನು ಈ ಕಪ್ ಮೆಷರ್ಮೆಂಟಲ್ಲಿ ಎಲ್ಲನೂ ಹಾಕ್ತಾಯಿರೋದು. ನಾವೇನೇನು ಹಸಿಟ್ಟು ಆಗಲಿ ಕೋಕೋ ಪೌಡರ್ ಏನೇ ಹಾಕ್ತಿದ್ರು ಎಲ್ಲ ಸ್ಟೇನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಏನೇ ಪ್ಲಮ್ಸ್ ಇದ್ದರೂ ಅದು ಮೇಲೇ ಇರುತ್ತೆ. ಸೊ ನಾನು ಇಲ್ಲಿ 2 ಕಪ್ ಮೈದಾ ತಗೋತಾ ಇದ್ದೀನಿ. ಆಮೇಲೆ ಅದೇ ಕಪ್ ಮೆಷರ್ಮೆಂಟಲ್ಲಿ 3/4 ಕಪ್ಪಷ್ಟು ಕೋಕೋ ಪೌಡರ್ನು ಸ್ಟೇನ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿ, ಅದಾದಮೇಲೆ 1 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ 1 ಚಿಕ್ಕ ಸ್ಪೂನಲ್ಲಿ ನಾನು ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅದೇ ಸೇಮ್ ಕಪ್ ಮೆಷರ್ಮೆಂಟಲ್ಲಿ 2 ಕಪ್ ಆಫ್ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಅದೇ ಕಪ್ ಮೆಷರ್ಮೆಂಟಲ್ಲಿ 1.5 ಕಪ್ ಮಿಲ್ಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ 3/4 ಅಷ್ಟು ಕರ್ಡ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ 1/2 ಕಪ್ಪಷ್ಟು ಅದೇ ಕಪ್ ಮೆಷರ್ಮೆಂಟಲ್ಲಿ ನಾನು ಆಯಿಲ್ ಕೂಡ ಹಾಕ್ತಾಯಿದ್ದೀನಿ. ಯಾವ ಆಯಿಲ್ ಬೇಕಾದರೂ ಹಾಕ್ಬೋದು. ಮೊಸರು ಗಟ್ಟಿ ಮೊಸರು ಹಾಕಬೇಕು, ಪ್ಲಸ್ ಇದು ಮಿಲ್ಕ್ ರೂಮ್ ಟೆಂಪ್ರೇಚರ್ ಇರಬೇಕು. ಆಮೇಲೆ ನಾನು 2 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ.
Finally, batter is looking something like this. Chalky chalky. ನಿಮ್ಮದು ಏನಾದರೂ ಇದೇ ಟೈಪ್ ಆಫ್ ಓವನ್ ಇದ್ದರೆ 180 ಡಿಗ್ರಿಗೆ ಇಟ್ಕೊಳ್ಳಿ. ಆಮೇಲೆ ಇದು ಮಧ್ಯ ಟೆಂಪ್ರೇಚರಲ್ಲಿ ಮಧ್ಯ ಹೀಟ್ ಆಗೋ ಥರ ಸೆಟ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಫುಲ್ ಹೀಟ್ ಆಗೋದಿದೆ, ಆಮೇಲೆ ಇಲ್ಲಿ ಬರೀ ಕೆಳಗಡೆ ಆಗೋದಿದೆ, ಇಲ್ಲಿ ಬರೀ ಮಧ್ಯ ಚಿಕನ್ ಇದೆ ಮಾಡ್ತಾರಲ್ಲ ಅದಕ್ಕಿದೆ, ಇಲ್ಲಿ ಬರೀ ಕೆಳಗಡೆ ಇದಾಗೋದಿದೆ. ಸೊ ಇದನ್ನು ಮಧ್ಯ ಬೇಕಾಗೋ ಥರ ಇಟ್ಕೊಳ್ಳಿ. ಇದನ್ನು 30 to 35 ಮಿನಿಟ್ಸ್ ಇಟ್ಕೊಳ್ಳಿ. ಆಮೇಲೆ ನೋಡೋಣ. ಗೈಸ್, ಐ ಲಿಟ್ರಲಿ ನನಗೆ ಎಕ್ಸ್ಪ್ರೆಸ್ಸೇ ಮಾಡ್ಕೊಳಕ್ಕಾಗ್ತಾಯಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ರಿಯಲಿ ವೇಟಿಂಗ್ ಟು ಶೋ ಯು ಗೈಸ್. ಬಟ್ ಒಂದು ಟಿಪ್ ನಿಮಗೇನು ಕೊಡಬೇಕು ಅಂದರೆ,
ಆ ಹಾರ್ಟಲ್ಲಿ ನಾನು ಹಾಕಿದ್ನಲ್ಲ ಅಷ್ಟು ಹಾಕಬೇಡಿ, ಲಿಟ್ರಲಿ ಅದು ಸ್ಪಾಯ್ಲ್ ಆಗುತ್ತೆ. ಸ್ಪಾಯ್ಲ್ ಇನ್ ದ ಸೆನ್ಸ್ ಅಂದರೆ ಅದು ಉಬ್ಬುತ್ತಲ್ಲ, ಸೊ ಅದು ಆ ಬೌಂಡ್ರಿ ದಾಟಿ ಆ್ಯಕ್ಚುಲಿ ಅದು ಬರುತ್ತೆ. ಸೊ ನಾನು 70% ಹಾಕಿದ್ದೆ, ಅದನ್ನು 50% ಹಾಕಿ, ಸೊ ದಟ್ ಅದು ಬ್ಯಾಲೆನ್ಸ್ಡ್ ಅಮೌಂಟಲ್ಲಿ ಅದು ಬರುತ್ತೆ. ಬಟ್ ಇಟ್ ಈಸ್ ರಿಯಲಿ ಗುಡ್. ನಾನು ಹಾಕಿದ್ದೀನಿ, ತೋರಿಸ್ತೀನಿ. Happy birthday to you. Happy birthday to you. Happy birthday, happy birthday. Happy birthday to you. ಹಲೋ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವ್ಲಾಗ್, ಅಂದರೆ ಕಂಪ್ಲೀಟ್ ವ್ಲಾಗ್ ಏನು ಮಾಡ್ತಾ ಇಲ್ಲ. ನಾನು ಆ್ಯಕ್ಚುಲಿ ನೆನ್ನೆ ಸೈನ್ ಆಫ್ ಮಾಡಿರಲಿಲ್ಲ ವೀಡಿಯೋಗೆ, ಸೊ ಸೈನ್ ಆಫ್ ಮಾಡೋಕ್ಕೆ ಅಂತಲೇ ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ. ಆ್ಯಂಡ್ ಕೇಕ್ ಕೇಮ್ ಔಟ್ ಸೋ ವೆಲ್. ಫಸ್ಟ್ ಅಟೆಂಪ್ಟೇ ಚೆನ್ನಾಗಿ ಬಂದಿದೆ. ಐ ಆಮ್ ಹೋಪಿಂಗ್ ಇನ್ಮೇಲೆ ನಾನೇ ಬೇಕ್ ಮಾಡ್ತೀನಿ ಅಂತ. ಬಟ್ ವಿಲ್ ಟ್ರೈ ಡಿಫ್ರೆಂಟ್ ಲೈಕ್ ಪೇಸ್ಟ್ರೀಸ್ ಆ ಥರ ಟ್ರೈ ಮಾಡ್ತೀನಿ. ದಿಸ್ ಇಸ್ ನಾಟ್ ಕೈಂಡ್ ಆಫ್ ಪೇಸ್ಟ್ರೀಸ್, ಇಟ್ಸ್ ನಾರ್ಮಲ್ ಚಾಕ್ಲೇಟ್ ಕೇಕ್. ಇಟ್ ಕೇಮ್ ಔಟ್. ನನಗೆ ಯಾವ ಮಟ್ಟಿಗೆ ಖುಷಿ ಆಗ್ತಿದೆ ಅಂದರೆ, ವೆನ್ ಹಿ ಏಟ್ ಹಿ ಸೆಡ್ ಇಟ್ ಹ್ಯಾಸ್ ಕೇಮ್ ಟು ಗುಡ್ ಆ್ಯಂಡ್ ಆಲ್. ಅವ್ರು ಜಾಸ್ತಿ ಎಕ್ಸ್ಪ್ರೆಸಿವ್ ಇಲ್ಲ, ಸೊ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಫೈನ್, ಐ ಆಮ್ ಲಿಟ್ರಲಿ ಹ್ಯಾಪಿ.
ದ್ಯಾಟ್ ಈಸ್ ಇಟ್. ಸೊ ನಾನು ಈ ಥಾಟಿಂದ, ಈ ಖುಷಿಯಾಗಿರೋ ಥಾಟಿಂದ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವೆಲ್, ಸಿ ಯು ಸೂನ್ ಆರ್ ವೆನೆವರ್ ದ ಟೈಮ್ ಕಮ್ಸ್. ನಾನು ವ್ಲಾಗ್ ಮಾಡ್ತೀನಿ. ಸಿ ಯು ಟಿಲ್ ದೆನ್ ಗೈಸ್. ಬೈ ಬಾಯ್.